ನಮಸ್ತೆ ವೀಕ್ಷಕರೇ, ಎಂಕೆ ನ್ಯೂಸ್ 9 ಕನ್ನಡಕ್ಕೆ ಸ್ವಾಗತ. ಶಾಸಕ ಸಲಗಾರ ವಿರುದ್ಧ ಪ್ರಕರಣ ದಾಖಲು. ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಹಾಗೂ ನೀಲಕಂಠ ಪಾಟೀಲ್ ಅವರು ಒಂದೊಂದು ಕಸಾಯಿಖಾನೆ ತೆಗೆಯುವೆಂದು ಶಾಸಕ ಶರಣು ಸಲಗಾರ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಗೋಗಳನ್ನು ಕಡಿಯುತ್ತಿರುವುದನ್ನು ಖಂಡಿಸಿದ ಶಾಸಕರಾದ ಶರಣು ಸಲಗಾರ ಅವರ ಮೇಲೆ ಪ್ರಕರಣ ದಾಖಲಾದ ಹಿನ್ನೆಲೆ ಶಾಸಕರಾದ ಶರಣು ಸಲಗಾರ ನಿನ್ನೆ ಮಾಧ್ಯಮದ ಜೊತೆ ಮಾತನಾಡಿದ್ದಾರೆ. 100ಕ್ಕೆ 100 ಅಷ್ಟೇ. ನಾನೇನು ಗೋವುಗಳನ್ನ ಉಳಿಸ್ತಕ್ಕಂಥ ಕೆಲಸ ಅವ್ರಿಗೆ ಕಣ್ಣಿನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಏನು ಹರ ಅನ್ನೋದು ಇವತ್ತು ತೋರ್ಸ್ಯಾರ. ನನ್ನ ಮೇಲೆ ಎಫ್ ಐ ಆರ್ ಮಾಡಿ ಸಬ್ ಇನ್ಸ್ಪೆಕ್ಟರ್ ನನ್ನ ಮನೆಗೆ ಬಂದಿರೋ. ಈಗ 8 ದಿವಸ ಹಿಂದೆ ಎಫ್ ಐ ಆರ್ ಮಾಡಿ ಅದು ಆಗಿದ್ದು. ಅದು ನಾನು ಅಲ್ಲಿ ಹೋಗಿ ಪ್ರಚೋದನಕಾರಿಯಲ್ಲಿ ಮುಸ್ಲಿಮರ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ನಾನು ಮಾಡಿ ಹೋಗ್ಬಾರ್ದ. ಅಕ್ಕುಗ ಉಳ್ಸತ್ತಪ್ಪ ಕುಡ್ದಿಲ್ಲನಪ್ಪ ಎಂದು ನೀನು ಆಕಳ ಹಾಲ ವಿಜಯ್ ಸಿಂಗ್ ಹೇಳು, ನಾನು ಆಕಳ ಹಾಲು ಕುಡ್ದಿಲ್ಲ ಅಂತೇಳಿ ಒಂದು ಕೆಲಸ ಮಾಡು. ನೀನೇ ಒಂದು ಕಸಾಯಿಖಾನೆ ತೆಗಿ. ನೀವೊಂದು ನೀಲಕಂಠ ರಾಠೋಡ ಒಂದು 2 ಕಸಾಯಿಖಾನೆ ತೆಗೀರಿ. ನೀವೇ ಖಟ್ಕರಾಗಿಲ್ಲ ಅಂದು. ವಯಸ್ಸೀಗ 50. ನನ್ನ ಕಡೆ ಪಾಸ್ಪೋರ್ಟ್ ಇಲ್ಲ. ನನ್ನ ವಯಸ್ಸು 50. ನಾವು ನೋಡ್ತೀವಿ 20 ವರ್ಷದ ಹುಡುಗರು ಅಮೇರಿಕಾದ ಎಲ್ಲೆಲ್ಲೋ ಹೋಗಿ ಬರ್ತಾವೆ. ನನ್ನ ವರ್ಷ 50. ಇವತ್ತಿಗೆ ನನ್ನ ಬಸ್ ಪಾಸ್ಪೋರ್ಟ್ ಇಲ್ಲ. ನನ್ನ ಎಲ್ಲ ಶಾಸಕ ಮಿತ್ರರು ನೀನು ಪಾಸ್ಪೋರ್ಟ್ ಹೋಗು ಅಂತ ಹೇಳಿ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ರೆ ನನಗೆ ಎಸ್ ಪಿ ಅವ್ರು ಏನು ಹೇಳ್ತಾರೆ, ನೀನು ಪಾಸ್ಪೋರ್ಟ್ ಕೊಡ್ಲಿಕ್ಕೆ ಬರಲ್ಲ. ನಾನೇನು ರೌಡಿ ಶೀಟ್ರ? ನನ್ನ ಮೇಲೆ ಯಾವ ಕ್ರಿಮಿನಲ್ ಅಫೆನ್ಸ್ ಅವನ? ಏನೂ ಇಲ್ಲ. ನಾವೊಬ್ಬ ರೈತನ ಮಗ. ನನ್ನ ಮೇಲೆ 2 ಕೇಸ. ಆ ಆಕಳು ಉಳಿಸಕ್ಕೆ ಹೋಗಿ ಸ್ಥಳಕ್ಕೆ ನನ್ನ ಮೇಲೆ 2 ಕೇಸ್. ಬೇರೆ ಏನು ಕೇಸ್ ಇಲ್ಲ. ನಮ್ಮ ಜೀವನದೊಳಗೆ ಗೊತ್ತಿಲ್ಲ. ಇವ್ರಂಗೆ ಜನರಿಗೆ ಮೋಸ ಮಾಡಿ ಸಾವಿರಾರು ಕೋಟಿ ಹೆಚ್ಚಿದ್ದು ಸದಾಶಿವನಗರದಾಗ 5 ಮಂದಿ ಬಂಗ್ಲಾದೊಳಗೆ ಇರೋದು ನನಗೆ ಗೊತ್ತೇ ಇಲ್ಲ. ನಮ್ಮಂಥ ಒಬ್ಬ ಬಡವ್ರ ಮಕ್ಕಳು ಶಾಸಕರಾಗಿದ್ದು ಇವ್ರಿಗೆ ಹೆಂಗೆ 60 ವರ್ಷ ಅವ್ರು ಆಳ್ಯಾರಲ್ಲ, ಮುಂದೆ 60 ವರ್ಷ ಅವರೇ ಇರಬೇಕು. ನಾವು ಗೆಳೆನೇ ಹೊಡಿಬೇಕು. ಇವ್ರಿಗೆ ನಾವು ಸೆಲ್ಯೂಟ್ ಮಾಡ್ಕೊತೇ ಇರಬೇಕು. ಇವರೇ ದೊಡ್ಡವ್ರು ಅನ್ಬೇಕು. ಅದು ನೋವದವ್ರಿಗೆ. ಒಬ್ಬ ಗೆಳೆ ಹೊಡೆಯೋನ ಮಗ ನಮಗೆ ಸೋಲ್ಸುನತಕ್ಕಂಥ ನೋವಿನಿಂದ ಈ ರೀತಿ ಕೆಟ್ಟ ಕೆಲಸ ಮಾಡ್ಲತ್ತಾರ. ನನಗೆ ಭರೋಸೆ ಅದ 100ಕ್ಕೆ 100 ಆ ಆಕಳುಗಳ ಶಾಪ್ ವಿಜಯ್ ಸಿಂಗ್ ತಪ್ಪಲೇಬೇಕು. ಆ ಗೋವಿನ ಮೇಲೆ ಏನಾರ ಸತ್ಯ ಇತ್ತು ಅಂದ್ರೆ ನೀಲಕಂಠ ರಾಠೋಡಕ್ಕೆ ತಪ್ಪಲೇಬೇಕು. ಬರ್ತಾರೆ ಅವರು ರಾಜಕಾರಣದೊಳಗೆ ಮುಂದೆ ಜನ ಉತ್ತರ ಕೊಡ್ತಾರೆ. ಇದು ಇಡೀ ಜನರು ಎದುರು ಹೇಳ್ತೀನಿ ನಾನು. ಅವ್ರು ನನ್ನ ಮೇಲೆ ಎಫ್ ಐ ಆರ್ ಮಾಡ್ರಂತ ಹೇಳಿ ನನ್ನನ್ನು ಸೇರಿ 4 ಜನರ ಮೇಲೆ ಎಫ್ ಐ ಆರ್ ಮಾಡ್ಯಾರ. ನನ್ನ ಜೊತೆ ಅವತ್ತು ಆ ಕಟಗರ್ ಗಲ್ಲಿಗಳು ಯಾರು ಬಂದಿರು ನಮಗೆಲ್ಲರಿಗೂ ಸೇರಿ ಎಫ್ ಐ ಆರ್. ನಾನೇ ವೇತನ ಇದು ಮನುಷ್ಯತ್ವನ ಇದು. ಇದೇ ಸರ್ಕಾರ ಹಿಂಗೆ 100 ವರ್ಷ ಇರ್ತದ? ನೋವಾಗಲ್ಲ ನಮಗೆ. ನಾವೇನಾದ್ರು ತಪ್ಪು ಮಾಡಿದ್ದೇವ? ಅಥವಾ ಯಾರಿಗಾರೆ ಅನ್ಪಾರ್ಲಿಮೆಂಟ್ರಿ ಹೊಡೆದಾಗ ಮಾತಾಡಿದ್ದೇವ? ಅಥವಾ ವಿಜಯ್ ಸಿಂಗ್ ನಾವೇನು ಅನ್ಪಾರ್ಲಿಮೆಂಟ್ರಿ ಹೊಡೆದಾಗ ಮಾತಾಡಿದ್ದೇವ? ಏನೂ ಇಲ್ಲ. ನೀಲಕಂಠ ರಾಠೋಡ ನೋಡಿಕೊಂಡು ನನ್ನ ಮೇಲೆ ಎಫ್ ಐ ಆರ್ ಮಾಡ್ತಾರೆ. ಆಕಳಿಗೂ ಸ್ವಲ್ಪ ಒಂದು ಕೆಲಸ ಮಾಡ್ರಪ್ಪ, ಈ ಕಸಾಯಿಖಾನೆಗಳು ನೀವೇ ತೆಗೆದು ಬಿಡ್ರಿ. ವರದಿ ಮಹೇಶ್ ಪಾಟೀಲ್, ಬಾಗಲಕೋಟೆ.